ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ನಾನು ನಿಮ್ಮ ಟೀಚರ್ ನಾಗಾಭರಣ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಕಾಲೇಜು RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, RNSIT ಅಂತ ಏನು ಕರಿತೀರಾ ಆ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇದೆ ಬೆಂಗಳೂರಲ್ಲಿ. ಇದರ ಕಾಲೇಜ್ ಕೋಡು E118 ಆಗಿ ಇರುತ್ತೆ. ಸೊ ಈ ಕಾಲೇಜಲ್ಲಿ ಹಾಗಾದರೆ ಒಟ್ಟು ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ, ಲಾಸ್ಟ್ ಇಯರ್ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಕ್ಕೆ ಆಗಿದೆ, ಎಷ್ಟು ಡಿಪಾರ್ಟ್ಮೆಂಟ್ಗಳಿದ್ದಾವೆ, ಡಿಪಾರ್ಟ್ಮೆಂಟಿನ ಕಟ್ ಆಫ್ ರೇಂಜ್ ಏನು, ಜೊತೆಗೆ ನಿಮ್ಮ ಕ್ಯಾಟಗರಿ ವೈಸ್ ಕಟ್ ಆಫ್ ಏನಿತ್ತು ಪ್ರೀವಿಯಸ್ ಇಯರು ರೌಂಡ್ 1ನಲ್ಲಿ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ನೀವು ಯಾವುದೇ ಕ್ಯಾಟಗರಿಯಲ್ಲಿ ಫಾಲೋ ಆಗ್ತಾಯಿದ್ರೂ ಈ ಕಾಲೇಜ್ ಕಟ್ ಆಫ್ನ ನಾನು ಡಿಸ್ಕಸ್ ಮಾಡ್ತೀನಿ. ಜೊತೆಗೆ ನಿಮಗಿನ್ನೇನು ರಿಸಲ್ಟ್ ಬರ್ತಾ ಇದೆ, KCET ರಿಸಲ್ಟ್ ಬಂದಮೇಲೆ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ನಿಮ್ಮ ರ್ಯಾಂಕ್ಗೆ ಅಂತ ಏನೂ ಐಡಿಯಾ ಇಲ್ಲ. ಯಾವ ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು, ಏನೂ ಐಡಿಯಾ ಇಲ್ಲ ಅಂದರೆ, ಆ್ಯಂಡ್ ಇಫ್ ಯು ಕ್ಯಾನ್ ಅಫೋರ್ಡ್ ದಿಸ್ ಪ್ರೈಸ್ ಕೈಂಡ್ಲಿ ಜಾಯಿನ್ ದ್ರೋಣ 2025 CET ಕೌನ್ಸಿಲಿಂಗ್ ಗೈಡೆನ್ಸ್. ಸೊ ಇದು ನನ್ನ ಫೋನ್ ನಂಬರು, ಕಾಂಟ್ಯಾಕ್ಟ್ ಮಾಡಿ. 1-on-1 ಪರ್ಸನಲೈಸ್ಡ್ ನಿಮಗೆ ಆಪ್ಷನ್ ಎಂಟ್ರಿಯನ್ನು ನಾವು ಮಾಡಿಕೊಡ್ತೇವೆ. ನಿಮಗೆ ಇಷ್ಟ ಇರೋ ಬ್ರ್ಯಾಂಚ್ಗೆ ನಿಮ್ಮ ಕ್ಯಾಟಗರಿಗೆ ಸಾರ್ಟ್ ಮಾಡಿ ಕೊಡ್ತೇವೆ. ಕಂಪ್ಲೀಟ್ A to Z ವಿತ್ ಡೀಟೇಲ್ಸ್. ನಿಮಗೆ ರೌಂಡ್ 1, ರೌಂಡ್ 2, ರೌಂಡ್ 3 ಯಾವ ಥರ ಹೋಗಬೇಕು, ಹೋದರೆ ಏನು ಅಡ್ವಾಂಟೇಜು, ಏನು ಡಿಸ್ಅಡ್ವಾಂಟೇಜು. ಸೊ ನಿಮಗೆ ಸಾರ್ಟಿಂಗ್ ಮೆಥಡಾಲಜಿನ ನಾನು ಈ ಕೋರ್ಸಲ್ಲಿ ನಾನು ಹೇಳಿಕೊಟ್ಟು ನಾವೇ ಮಾಡೂ ಕೊಡ್ತೀವಿ, ಆಯಿತಾ. ಸೊ ಈ ಕಾಲೇಜ್ಗೆ ವಾಪಸ್ ಬಂದುಬಿಡೋಣ. ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಾದರೆ ಫೋನ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಕಾಲೇಜಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ ಅಂತ ಕೇಳಿದ್ರೆ 584 ಸೀಟ್ಸ್ ಒಟ್ಟು ಅವೈಲಬಲ್ ಇದೆ. ಎಷ್ಟು ನಂಬರ್ ಆಫ್ ಬ್ರ್ಯಾಂಚಸ್ ಇದೆ ಅಂತ ಹೇಳಿದ್ರೆ 8 ಬ್ರ್ಯಾಂಚಸ್ ಇದೆ. ಸೊ ಲಾಸ್ಟ್ ಇಯರ್ ಹಾಗಾದರೆ ಪ್ಲೇಸ್ಮೆಂಟ್ ಎಷ್ಟಾಗಿತ್ತು ಅಂತ ಕೇಳಿದ್ರೆ ಹೈಯೆಸ್ಟ್ ಪ್ಯಾಕೇಜು 41.6 lakhs ಆಗಿತ್ತು ಲಾಸ್ಟ್ ಇಯರು. ಆ್ಯಂಡ್ ಆ್ಯಾವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ ನೋಡೋದಾದರೆ 7 lakh per annum ಇರುತ್ತೆ. ಸೊ ಇದೆರಡರ ಮಧ್ಯೆ ನೀವು ಎಷ್ಟಾದರೂ ತೊಗೊಳ್ಬೋದು, ದಟ್ ಡಿಪೆಂಡ್ಸ್. ಇಯರ್ ಆನ್ ಇಯರ್ ವೇರಿ ಆಗ್ತಾ ಇರುತ್ತೆ, ಆಯಿತಾ. ಸೊ ಹಾಗಾದರೆ ಯಾವ್ಯಾವ ಬ್ರ್ಯಾಂಚಸ್ ಇದೆ ಅಂತ ನೋಡೋದಾದರೆ CS ಇದೆ. CS ಅಲ್ಲಿ 265 ಸೀಟ್ಸ್ ಅವೈಲೇಬಲ್ ಇದೆ. CACS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗಲ್ಲಿ 105 ಸೀಟ್ಸ್ ಅವೈಲೇಬಲ್ ಇದೆ. ಸೊ CYCS ಅಲ್ಲಿ 27 ಸೀಟ್ಸ್ ಅವೈಲೇಬಲ್ ಇದೆ. ಸೊ ಡೇಟಾ ಸೈನ್ಸಲ್ಲಿ 52 ಸೀಟ್ಸು, ECಲಿ 31 ಸೀಟ್ಸ್ ಇದೆ, EEಲಿ 39 ಸೀಟ್ಸ್ ಅವೈಲೇಬಲ್ ಇದೆ. ಸೊ ಮೆಕ್ಯಾನಿಕಲಲ್ಲಿ 34, ಸಿವಿಲಲ್ಲಿ 31 ಸೀಟ್ಸ್ ಅವೈಲೇಬಲ್ ಇದೆ. ಸೊ ಹಾಗಾದರೆ ಕಟ್ ಆಫ್ ರೇಂಜ್ ನೋಡೋದಾದರೆ ಲಾಸ್ಟ್ ಇಯರು CSಗೆ 12,126 ಹಿಡಿದು 84,096ವರೆಗೂ ಕಟ್ ಆಫ್ ಇತ್ತು. CACSಗೆ ನೋಡೋದಾದರೆ 14,050 95,653 ತನಕ ಇತ್ತು. CYCSಗೆ ನೋಡೋದಾದರೆ 15,073 ಹಿಡಿದು 95,756ವರೆಗೂ ಇತ್ತು. ಡೇಟಾ ಸೈನ್ಸ್ ನೋಡೋದಾದರೆ 15,105 ಹಿಡಿದು 1,06,592ವರೆಗೂ ಇತ್ತು. EC 15,612 ಹಿಡಿದು 1,06,328ವರೆಗೂ ಇದೆ. EEE 33,659 ಹಿಡಿದು 1,38,050ವರೆಗೂ ಇದೆ. ಸೊ ಮೆಕ್ಯಾನಿಕಲ್ 68,225 ಹಿಡಿದು 2,14,873ವರೆಗೂ ಇದೆ. ಸೊ ಸಿವಿಲ್ 99,628 ಶುರುವಾಗಿ 2,72,000. ಸೊ ಇದು ನೋಡಿ, ಇದರ ರೇಂಜ್ ಇದ್ರ ಜೊತೆ ಯಾವುದ್ರ ಜೊತೆ ಮ್ಯಾಚ್ ಮಾಡೋಂಗೆ ಇಲ್ಲ, ಅಷ್ಟು ರೇಂಜು ಔಟ್ ಆಫ್ ಸ್ಕೇಲ್ ಹೋಗ್ಬಿಟ್ಟಿದೆ, ಆಯಿತಾ. ಸೊ ಈ ಲೋಯರ್ ಕಟ್ ಆಫ್ ಏನು ನೋಡ್ತಾ ಇದ್ದೀರಾ, ಇದು GM ಆ್ಯಂಡ್ GM ಈಕ್ವಲೆಂಟ್ ಕ್ಯಾಟಗರಿಗೆ ಅಪ್ಲಿಕಬಲ್. ಈ ರ್ಯಾಂಕ್ಗಿಂತ ಕಡಿಮೆ ರ್ಯಾಂಕ್ ಬಂದಿದ್ದರೆ ಮಾತ್ರ ಈ ಕಾಲೇಜು ನಿಮ್ಮ ಆಪ್ಷನಲ್ಲಿ ಇಟ್ಕೊಳ್ಳಿ, ಆಯಿತಾ. ಸೊ ಇದೊಂದು ರೆಫರೆನ್ಸು. ಸೊ ಏನಿದೆ ಕಟ್ ಆಫ್ ರ್ಯಾಂಕಿಂಗು, ಇದು ಒಂದು 10% ವೇರಿಯೇಷನ್ ಆಗುತ್ತೆ ಅಂತ ಅಂದ್ಕೊಳ್ಳಿ, ಪ್ಲಸ್ ಆರ್ ಮೈನಸ್, ಅದೇ ಅಷ್ಟೇ, ಅದಕ್ಕಿಂತ ಜಾಸ್ತಿ ವೇರಿಯೇಷನ್ ಆಗೋದಿಲ್ಲ. ಈ ವರ್ಷ ಒಂದು ಸ್ವಲ್ಪ ಮಕ್ಕಳು ಜಾಸ್ತಿ ಜನ ಬರೆದಿರೋದ್ರಿಂದ ನಾನು ಪ್ಲಸ್ 10% ಅಂತಲೇ ಕನ್ಸಿಡರ್ ಮಾಡ್ತೀನಿ, ಸಾರಿ -10% ಕನ್ಸಿಡರ್ ಮಾಡ್ತೀನಿ. ಸೊ -10%, ಇದಕ್ಕಿಂತ -10% ಅಂದರೆ ಸೊ 12,000 ಎಲ್ಲ ಇದ್ದರೆ ಅದನ್ನು ಇನ್ನೊಂದು 11,500 ತನಕ ತೊಗೊಂಬನ್ನಿ ಅದನ್ನು, ಆಯಿತಾ. ಯಾಕೆಂದರೆ ಜನ ಜಾಸ್ತಿ ಇರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಹಾಗಾದರೆ ಕ್ಯಾಟಗರಿ ವೈಸ್ ಫುಲ್ ಕಟ್ ಆಫ್ ನೋಡೋದಾದರೆ ಸೊ ಕಂಪ್ಯೂಟರ್ ಸೈನ್ಸ್ ಸ್ಟಾರ್ಟ್ ಆಗೋದಿಲ್ಲಿಂದ 12,126 ಹಿಡಿದು 84,000ವರೆಗೂ ಹೋಗುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿ ನೀವು ಯಾವ ಕ್ಯಾಟಗರಿಲಿ ಫಾಲೋ ಆಗ್ತೀರಾ, ನಿಮಗೆ ಈ ಬ್ರ್ಯಾಂಚ್ ಸಿಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ,
12,126 ಇಂದ 12,500, 13,500 ಇದು ಕ್ಯಾಟಗರಿ ವೈಸ್. ಸೊ ಕ್ಯಾಟಗರಿಲಿ ಒಂದು ಹೇಳೋದು ಮರ್ತಿದ್ದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ 2 ಲೆಟ್ರ್ ಇರುತ್ತಲ್ಲ, ಇದು ಜಿ ಎಮ್ ಅಂದರೆ ಜನರಲ್ ಮೆರಿಟ್. ಇದರಲ್ಲೇ GMK ಅಂತ ಇದ್ದರೆ ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಮ್ ಅಂತ. ಅದೇ GMR ಅಂತ ಇದ್ದರೆ ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಅಂತ. ಆಯಿತಾ? ಸೊ ಇದರಲ್ಲಿ 3AG ಅಂದರೆ 3A ಕ್ಯಾಟಗರಿ ಜನರಲ್ ಮೆರಿಟ್ ಅಂತ ಅಷ್ಟೇ, ಇನ್ನೇನೂ ಇಲ್ಲ. 3A ಜನರಲ್ ಅಂತ ಅರ್ಥ ಅದು. ಇದರಲ್ಲೇ 3AK ಅಂತ ಇದ್ದರೆ 3A ಕ್ಯಾಟಗರಿ ಕನ್ನಡ ಮೀಡಿಯಮ್. ಅದೇ ಥರ 3AR ಅಂತ ಇದ್ದರೆ 3A ಕ್ಯಾಟಗರಿ ರೂರಲ್. ಸೊ ಫಸ್ಟ್ 2 ಲೆಟ್ರ್ ನಿಮ್ಮ ಕ್ಯಾಟಗರಿನ ಮೆನ್ಷನ್ ಮಾಡುತ್ತೆ. ಮತ್ತು G ಅಂದರೆ ಜನರಲ್, R ಅಂದರೆ ರೂರಲ್, K ಅಂದರೆ ಕನ್ನಡ. ಆಯಿತಾ? ಸೊ ಇದೇ ಥರ ಹೈದರಾಬಾದ್ ಕರ್ನಾಟಕದವರು ಸ್ವಲ್ಪ ಚೇಂಜಸ್ ಇರುತ್ತೆ. ಅಲ್ಲಿ ನಿಮಗೆ 1H ಅಂತ ಇರುತ್ತೆ, ಕ್ಯಾಟಗರಿ 1 ಹೈದರಾಬಾದ್ ಕರ್ನಾಟಕ. ಸೊ 1HK ಅಂತ ಇರುತ್ತೆ, ಕ್ಯಾಟಗರಿ 1 ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಮ್. ಸೊ ಕ್ಯಾಟಗರಿ 1 ಹೈದರಾಬಾದ್ ಕರ್ನಾಟಕ ರೂರಲ್ ಮೀಡಿಯಮ್, ಹಿಂಗಿರುತ್ತೆ. ಆಯಿತಾ? ಕೋಡು ಅದು ಈ ರ್ಯಾಂಕ್ ಲಿಸ್ಟಲ್ಲಿ ಬರಲ್ಲ, ಸಪ್ರೇಟ್ ರ್ಯಾಂಕ್ ಲಿಸ್ಟ್ ಇದೆ ಯೂಟ್ಯೂಬಲ್ಲಿ. ಅದನ್ನು ನಾವಿನ್ನೂ ಡಿಸ್ಕಸ್ ಮಾಡಿಲ್ಲ, ಇದರದ್ದು ಏನೋ ಹೈದರಾಬಾದ್ ಕರ್ನಾಟಕ ಕಟ್ ಆಫ್. ಸೊ ಅದೆಲ್ಲ ನಮ್ಮ ಆ್ಯಪಲ್ಲಿ ನಿಮಗೆ ಯಾರಾದರೂ ದ್ರೋಣ ಕೋರ್ಸ್ಗೆ ಜಾಯ್ನ್ ಆದರೆ ಹೈದರಾಬಾದ್ ಕರ್ನಾಟಕದ್ದು ಕಟ್ ಆಫ್ ಎಂಟೈರ್ಲಿ ನಿಮಗೆ ಸಿಗುತ್ತೆ. ಆಯಿತಾ? ಸೊ ನೆಕ್ಸ್ಟು CACS ನೋಡೋದಾದರೆ, ಸೊ 14,050 ಇಂದ ಹಿಡಿದು 95,000ವರೆಗೂ ಇದೆ. ಸೊ ವಿಡಿಯೋನ ಪಾಸ್ ಮಾಡಿ, ಇಫ್ ಯು ಆರ್ ಲುಕಿಂಗ್ ಫಾರ್ ದಿಸ್ ಬ್ರ್ಯಾಂಚ್ ನಿಮ್ಮ ಕಟ್ ಆಫ್ನ ಚೆಕ್ ಮಾಡ್ಕೊಳ್ಳಿ ಒಂದು ಸತಿ. ಸೊ ಡೀಟೇಲಾಗಿ ಕೊಟ್ಟಿದ್ದೀನಿ. ಆಯಿತಾ? ಸೊ ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ CYCS ನೋಡೋದಾದರೆ 15,000 ಇಂದ ಹಿಡಿದು 95,000ವರೆಗೂ ಇದೆ. ಸೊ ಇದರಲ್ಲಿ ಕೆಲವು ಬ್ರ್ಯಾಂಚ್ಗೆ ಕೆಲವು ಕೋಟಾಗಳು ಅಪ್ಲಿಕಬಲ್ ಇರೋದಿಲ್ಲ, ಹಾಗಾಗಿ ಸೀಟ್ ಫಿಲ್ ಆಗಿಲ್ಲದೇ ಇರೋ ಥರ ಕಾಣಿಸುತ್ತೆ ಅಷ್ಟೇ. ಸೊ ಅದು ದಟ್ ಡಿಪೆಂಡ್ಸ್ ಆನ್ ಕಾಲೇಜ್ ಟು ಕಾಲೇಜ್, ಅದು ವೇರಿ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಡೇಟಾ ಸೈನ್ಸ್ ನೋಡೋದಾದರೆ 15,105 ಇಂದ ಹಿಡಿದು 1,66,592ವರೆಗೂ ಇದೆ. ಸೊ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಕ್ಯಾಟಗರಿಗೆ ಕಟ್ ಆಫ್ನ ನೋಡ್ಕೊಳ್ಳಿ. ಸೊ ನೆಕ್ಸ್ಟು EC 15,612 ಇಂದ ಹಿಡಿದು 1,06,000ವರೆಗೂ ಇದೆ. ಸೊ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಕ್ಯಾಟಗರಿಗೆ ಸಿಗುತ್ತಾ ಕಟ್ ಆಫ್ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಟ್ರಿಪಲಿನೂ ಅಷ್ಟೇ ನೋಡಿ, 33,000 ಇಂದ ಸ್ಟಾರ್ಟ್ ಆಗಿ 1,38,000ವರೆಗೂ ಇದೆ. ಸೊ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕ್ಯಾಟಗರಿಗೆ ಸಿಗುತ್ತಾ ಅಂತ. ಸೊ ಮೆಕ್ಯಾನಿಕಲ್ 68,225 ಇಂದ ಹಿಡಿದು 2,14,000ವರೆಗೂ ಇದೆ. ಸೊ ಆರಾಮಾಗಿ ಸಿಗೋ ಪ್ರಾಬಬಿಲಿಟಿ ಇದರಲ್ಲಿ ಮೋಸ್ಟ್ ಆಫ್ ದೆಮ್ಗೆ ಸಿಕ್ಬಿಡುತ್ತೆ ಈ ಥರ ಬ್ರ್ಯಾಂಚು. ಆ್ಯಂಡ್ ಸಿವಿಲ್ಗೂ ಅಷ್ಟೇ. ಸೊ ಇದು ಅಷ್ಟೇ, ಆಲ್ಮೋಸ್ಟ್ ಯಾರಿಗೂ ಬೇರೆ ಬ್ರ್ಯಾಂಚ್ ಸಿಕ್ಕಿಲ್ಲ ಅಂದರೆ ಈ ಬ್ರ್ಯಾಂಚ್ ಅಂತೂ ಖಂಡಿತ ಸಿಗತ್ತೆ. ನೋಡಿ ಇಲ್ಲಿ 99,000, 1,00,000, 1,02,000 ಎಲ್ಲಿ ತನಕ ಇದೆ ನೋಡಿ ಅಲ್ವಾ. ಸೊ ನಿಮಗೆ ಯಾವ ಕ್ಯಾಟಗರಿ ಫಾಲ್ ಆಗ್ತೀರಾ, ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚಿಗೆ ಎಷ್ಟು ಕಟ್ ಆಫ್ ಇದೆ. ಈಗ ಇದು ನಿಮಗೆ ಕನ್ಫ್ಯೂಷನ್ ಎಲ್ಲಿ ಶುರುವಾಗುತ್ತೆ ಗೊತ್ತಾ? ಒಂದು 10 ಕಾಲೇಜನ್ನು ನೀವು ತಲೆಯಲ್ಲಿ ಇಟ್ಕೋತೀರಾ, 10 ಕಾಲೇಜಲ್ಲಿ 5 ಡಿಪಾರ್ಟ್ಮೆಂಟ್ನ ಫೋಕಸ್ ಮಾಡಿದ್ರೆ ಟೋಟಲ್ 50 ಕಾಂಬಿನೇಷನ್ ಆಯಿತು. ಈ 50 ಕಾಂಬಿನೇಷನಲ್ಲಿ ನಾನು ಯಾವ ಥರ ಸಾರ್ಟ್ ಮಾಡಿದ್ರೆ ನನಗೆ ಬೆಸ್ಟ್ ಕಾಲೇಜ್ ಸಿಗುತ್ತೆ, ಬೆಸ್ಟ್ ಬ್ರ್ಯಾಂಚ್ ಸಿಗುತ್ತೆ ಅನ್ನೋದು ಕನ್ಫ್ಯೂಷನ್ ಆಲ್ಮೋಸ್ಟ್ ಎಲ್ರಿಗೂ ಇದೆ. ಆಯಿತಾ? ಸೊ ಹಾಗಾಗಿ ನಿಮ್ಮ ಸಾರ್ಟಿಂಗಿಗೆ, ನಿಮ್ಮ ಕ್ಯಾಟಗರಿ ವೈಸ್ ಸಾರ್ಟಿಂಗಿಗೆ ನಿಮಗೆ ಈ ಪ್ರಾಸೆಸ್ನ ಸುಲಭ ಮಾಡಿಕೊಡೋದಕ್ಕೆ ನಮ್ಮ ದ್ರೋಣ ಬ್ಯಾಚ್ ಇರೋದು. ಇಫ್ ಯು ಕ್ಯಾನ್ ಅಫೋರ್ಡ್ ಕೈಂಡ್ಲಿ ಜಾಯಿನ್. ನಿಮಗೆ ಸಾರ್ಟಿಂಗ್ ಮೆಥಡಾಲಜಿ A to Z ಹೇಳಿ, ಅದರಲ್ಲಿ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಯಾವ ಥರ ಸಾರ್ಟಿಂಗ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ನೀವೇ ಡಿಸೈಡ್ ಮಾಡಿ ಅಂತಲೂ ನಿಮಗೆ ಕೊಡ್ತೀನಿ. ಕಾಲೇಜ್ ವೈಸ್ ಸಾರ್ಟಿಂಗ್ ಮಾಡಬೇಕಾ, ಇಲ್ಲ ನಾನು ಡಿಪಾರ್ಟ್ಮೆಂಟ್ ವೈಸ್ ಮಾಡಬೇಕಾ, ಇಲ್ಲ ಇಫ್ ನಾಟ್ ನನಗೆ ಇದೆರಡು ಬ್ರ್ಯಾಂಚ್ ಫಸ್ಟ್ ಪ್ರಿಫರೆನ್ಸು, ಅದಲ್ಲದೆ ಇದ್ದರೆ ಈ ಬ್ರ್ಯಾಂಚು ಅಂತ ಇದ್ದರೆ ಯಾವ ಥರ ಸಾರ್ಟಿಂಗ್ ಮಾಡಬೇಕು, A to Z ನಿಮಗೆ ಅದರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ನ ಹೇಳೇ ಸಾರ್ಟಿಂಗ್ ಮಾಡಿ ಕೊಡ್ತೀವಿ. ಓಕೆ? ಸೊ ನೆಕ್ಸ್ಟ್ ಯಾವ ಕಾಲೇಜ್ ಬಗ್ಗೆ ನಿಮಗೆ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. I will do that. So that's it for this video, guys. This is your teacher Nagabharana signing off with a smile. I'll meet you guys in the next video. Until then, have a nice day. Bye.